ವಿರಾಮದ ನಂತರ ಸರಳ ವಾಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿರುದ್ಯೋಗ ಸಮಸ್ಯೆ ಅನ್ನೋದು ಎಲ್ಲಾ ಕಡೆ ಕಾಡ್ತಾ ಇದೆ. ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಆದರೆ ಈ ಸಮಸ್ಯೆನ ಹೋಗಲಾಡಿಸಬೇಕು ಅಂತ ಗುರುಜಿಯವರು ಒಂದು ಹೊಸ ಯೋಜನೆಯನ್ನ ಹಾಕೊಂಡಿದ್ದಾರೆ. ಗುರುಜಿ ತಾವು ಕಲಿತಂತಹ ಈ ಸರಳ ವಾಸ್ತು ವಿದ್ಯೆ ಏನಿದೆ, ಇದನ್ನ ಆಸಕ್ತಿ ಇರುವಂತಹ ನಿರುದ್ಯೋಗಿಗಳಿಗೆ ದಾರಿ ಎರೆಯೋದಕ್ಕೆ ಸಿದ್ಧರಾಗಿದ್ದಾರೆ. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನೀವು 9448286759 ಈ ನಂಬರ್ಗೆ ಕರೆ ಮಾಡಬಹುದು. ಇನ್ನೊಂದು, ಗುರುಜಿಯವರು ನಿಮಗೆ ಅಂದ್ರೆ ಈ ಒಂದು ವಿದ್ಯೆಯನ್ನ ಏನು ದಾರಿ ಎರಿತಾರೆ, ನೀವು ಗುರುಜಿಯವರ ಜೊತೆ ಜನಸೇವೆಗೆ ಇಳಿಬೇಕಾಗುತ್ತೆ. ಯಾಕಂದ್ರೆ ಗುರುಜಿಯವರು ಸರಳ ವಾಸ್ತುವಿನ ಮೂಲಕ ಜನಸೇವೆಯಲ್ಲಿ ಈಗ ನಿರತರಾಗಿದ್ದಾರೆ. ಅವ್ರ ಹತ್ರ ನೀವು ವಿದ್ಯೆಯನ್ನ ಕಲಿತು ನೀವು ಕೂಡ ಜನಸೇವೆಯನ್ನ ಮಾಡಬಹುದು. ಮತ್ತೊಮ್ಮೆ ನಂಬರ್ನ ನೋಟ್ ಮಾಡ್ಕೊಳ್ಳಿ, 9448286759. ಗುರುಜಿ, ಕೊನೆಯದಾಗಿ ವಾಸ್ತುವಿನ ಬಗ್ಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ? ಇವತ್ತು ನೋಡ್ರಿ, ಅಂದರೆ ಇವತ್ತು ವಾಟರ್ ಟ್ಯಾಂಕ್ಸ್ ಬಗ್ಗೆ ನಾವು ಭಾಳ ಸವಿಸ್ತರವಾಗಿ ವಿಚಾರ ಮಾಡಿದ್ದೆ. ತಾವು ವಿಚಾರ ಮಾಡಿದ್ರಿ ಇದನ್ನು. ಇಲ್ಲಿ ಒಂದೇ ಮಾತನ್ನು ನಾನು ಹೇಳಿದೆ. ಈಶಾನ್ಯದಲ್ಲಿ ಬಂದರೆ ಇದರಲ್ಲಿ ಈಶಾನ್ಯದಲ್ಲಿ ಇನ್ನೂ ಬೋರ್ ಇದ್ದರೆ ಈಶಾನ್ಯದಲ್ಲಿ ಇರಬೇಕು, ಓವರ್ಹೆಡ್ ವಾಟರ್ ಆದರೆ ಸೌತ್ ವೆಸ್ಟಲ್ಲಿ ಇರಬೇಕು. ಇವೆಲ್ಲ ಕನ್ಫ್ಲಿಕ್ಟು ಏನು ಜನರಲಿ ಕೊಟ್ಟಿದ್ದಾರೆ, ದಯವಿಟ್ಟು ಇದರಿಂದ ಹೊರಬರಬೇಕು. ಅಂದರೆ ಇದು ಒಂದೇ ಅಲ್ಲ, ಈ ಸಬ್ಜೆಕ್ಟ್ ಎಷ್ಟು ಡೆಪ್ತ್ ಇದೆ, ಎಷ್ಟು ಜನರಲಿ ತಪ್ಪು ತಲುವಳಿಕೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅದನ್ನು ನಾನು 12 ವರ್ಷದಿಂದ ನಾನು ಸತತ ಪ್ರಯತ್ನವನ್ನು ಅಂತರಾಳದಿಂದ ಮನಪೂರ್ವಕವಾಗಿ ನಾನು ಈ ಕೆಲಸ ಮಾಡಲಿಕ್ಕೆ ಇಳಿದಿದ್ದೇನೆ. ಮತ್ತು ಇಷ್ಟೇ ಅಲ್ಲ, ಇವತ್ತು ಜನರ ಸ್ಪಂದನೆ ಆಗ್ತಾ ಇದೆ, ಜನರಿಗೆ ಅರ್ಥ ಆಗ್ತಾ ಇದೆ. ಎಷ್ಟೊಂದು ನಾವು ಮಿಸ್ಟೇಕ್ಗಳನ್ನು ಮಾಡಿಕೊಂಡು ಎಷ್ಟೊಂದು ಲಕ್ಷಗಟ್ಟಲೆ ಹಣವನ್ನು ಖರ್ಚು ಮಾಡಿ ಕಳ್ಕೊತಾ ಇದ್ದೀವಿ ಅಂತ ಅನ್ನೋದನ್ನು ಅವ್ರಿಗೆ ಅರಿವು ಆಗ್ತಾ ಇದೆ. ಅದು ನನಗೆ ಭಾಳ ಖುಷಿ ಕೊಡುವಂಥದ್ದು. ಇನ್ನೊಂದು ಜನತೆಗೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ನಾನು ಈ ಒಂದು ಆವಿಷ್ಕಾರವನ್ನು ಏನು ಸರಳ ವಾಸ್ತುವನ್ನು ಮಾಡಿದ್ದೇನೆ, ಕಟ್ಟಡ ಒಡಿಲಾರದೆ ಬದಲಾವಣೆ ಮಾಡಲಾರದೆ ಒಂದು ಸರಳವಾದ ಉಪಾಯದಿಂದ ತಾವಷ್ಟೆಲ್ಲ ಕುಟುಂಬದ ಪ್ರತಿಯೊಬ್ಬರು ಸಹಿತ ಅದರಲ್ಲಿ ರಿಸಲ್ಟನ್ನು ಪಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಒಂದು ಮಾತನ್ನು ಸ್ಪಷ್ಟಪಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬ ಮನುಷ್ಯನಿಗೆ 2 ತೆರನಾದ ಲಕ್ ಇರುತ್ತೆ. ಒಂದು ವೈಯಕ್ತಿಕ ಅದೃಷ್ಟ, ಇನ್ನೊಂದು ಭೂಮಿಯ ಅದೃಷ್ಟ. ನನ್ನ ವಾಸ್ತು ಅಂದರೆ ಭೂಮಿ ಅದೃಷ್ಟಿಗೆ ಸಂಬಂಧಪಟ್ಟಂಥದ್ದು. ಇನ್ನು ನೀವು ಮಾಡಿದಂಥ ಕರ್ಮದ ಫಲ ಅದು ವೈಯಕ್ತಿಕ ಅದೃಷ್ಟದ ಮೇಲೆ ಇರುತ್ತೆ. ಆ ವೈಯಕ್ತಿಕ ಅದೃಷ್ಟ ನಿಮ್ಮದು ಸ್ವಲ್ಪ ಭಾಳ ಕೆಟ್ಟಿದ್ದಾಗ, ಅಂದರೆ ನೀವು ಮಾಡಿದಂಥ ಒಂದು ಕರ್ಮದ ಫಲ ಅದು ಕೆಟ್ಟಿದ್ದಾಗ, ಭೂಮಿ ಅದೃಷ್ಟ ನನ್ನ ವಾಸ್ತುವನ್ನು ಮಾಡಿಕೊಂಡಾಗೂ ಸಹಿತ ಅದು ಸ್ವಲ್ಪ ಲೇಟ್ ಆಗ್ಬೋದು. ಆದರೆ ಖಂಡಿತವಾಗಿ ಅದು ಇವತ್ತಿಲ್ಲ, ಅದು ಒಂದು ನಾಳೆ ನಿಮಗೆ ಅದು ರಿಸಲ್ಟ್ ಕೊಡುವಂಥದ್ದು. ಅದಕ್ಕೆ ಜನ ಇವತ್ತು ಮಾಡಿಸ್ಕೊಂಡೆ ನಾಳೆಗೆ ನನಗೆ ರಿಸಲ್ಟ್ ಬೇಕು, ಇಲ್ಲಾಂದ್ರೆ ನನ್ನ ಮೈಂಡ್ ಅಪ್ಸೆಟ್ ಆತ ಅನ್ನೋಂಥ ಮಟ್ಟಿಗೆ ದಯವಿಟ್ಟು ಹೋಗಬೇಡಿ. ಎದಕ್ಕಂದರೆ ಇವತ್ತು ನನಗೊಂದು ಇದು ದೇವರು ಕೊಟ್ಟ ದೇಣಿಗೆ ಇದೆ. ಇದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಒಂದಲ್ಲ, ಸಾವಿರಾರು ಜನಗಳನ್ನು ಈ ಒಂದು ಅತಿ ಕಷ್ಟದಲ್ಲಿದ್ದಂಥವ್ರನ್ನ ನಾನು ಮೇಲುಗಡೆ ತಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ದಯವಿಟ್ಟು ವೀಕ್ಷಕರಿಗೆ ಅಥವಾ ನನ್ನ ಸರಳ ವಾಸ್ತುವನ್ನು ಅಳವಡಿಸಿದವರಿಗೆ ಒಂದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಇದನ್ನು ಮಾಡ್ಕೊಂಡ್ಬಿಟ್ರೆ ಅದರಲ್ಲಿ ರಿಸಲ್ಟ್ ಬರೋದಲ್ಲಿ 2 ಮಾತಿಲ್ಲ ಅನ್ನೋಂಥ ಖಂಡಿತವಂಥ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ. ಇನ್ನು ಏನೇ ತಪ್ಪು ತಿಳ್ಕಿದ್ರೆ ಪ್ರತಿಯೊಂದು ಎಪಿಸೋಡಲ್ಲಿ ನಾನು ಪ್ರತಿಯೊಂದು ಜನತೆಗೆ ಆ ತಪ್ಪು ದಾರಿಯಿಂದ ಹೊರಬರಲಿಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಅಂತಂದರೆ ಇವತ್ತು ನನ್ನ ಈ ವಿಶೇಷ ಸಂದೇಶ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದು ಓಕೆ ಗುರುಜಿ, ಇವತ್ತು ವಾಸ್ತುವಿನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇದು ಇವತ್ತಿನ ಸರಳ ವಾಸ್ತು ಕಾರ್ಯಕ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.